ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಧ್ಯಾ ಗೌಡ ವ್ಲಾಗ್ಸ್. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಫುಲ್ಲು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಸಪೋರ್ಟ್ ಮಾಡಿ. ಗೈಸ್, ನಾನು ಸಂಡೇ ಒಂದು ಸ್ವೀಟ್ನ ಮಾಡಿದ್ದೆ, ರಾಗಿ ಹಲ್ವಾಯ್ ಅಂತ. ಇನ್ಸ್ಟಾಗ್ರಾಮು ಅದರಲ್ಲೆಲ್ಲ ನೋಡಿದ್ದೆ ಇದು ಮಾಡಿರೋದನ್ನು. ನಾನು ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಮಾಡಿರೋದು, ಯಾವ ರೀತಿ ಬಂದಿದೆ ಅಂತ ಫುಲ್ಲು ವಿಡಿಯೋ ನೋಡಿ ಟೇಸ್ಟ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆನೇ, ಆದರೆ ಇದು ಮಾಡೋದಕ್ಕೆ ಒಂದು ಸ್ವಲ್ಪ ತಾಳ್ಮೆ ಬೇಕು ಅಷ್ಟೇ. ಸೊ ಬನ್ನಿ, ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಯಾವ ರೀತಿ ಮಾಡೋದು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನಿಲ್ಲಿ ಕ್ಲೀನ್ ಮಾಡಿರೋ ರಾಗಿನ 2-3 ಸಲ ತೊಳೆದು 1 ಗ್ಲಾಸ್ ರಾಗಿನ ತೊಗೊಂಡಿದ್ದೆ. ಅದನ್ನು ಓವರ್ ನೈಟು ನೆನೆಲಿಕ್ಕೆ ಬಿಟ್ಟಿದ್ದೆ. ಇದನ್ನ ಒಂದು ಜಾರಿಗೆ ಹಾಕ್ಕೊಂಡು ಓವರ್ ನೈಟ್ ನೆನೆದಿದ್ದಾದಮೇಲೆ ನೆಕ್ಸ್ಟ್ ಡೇ ನಾನು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ. ಆ ಕಾಯಿ ತುರಿನೂ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಏಲಕ್ಕಿ ಕಾಯಿನ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರುಬ್ಕೊಂಡಿರೋ ಮಿಕ್ಸ್ಚರ್ನ ನಾನಿಲ್ಲಿ ಒಂದು ತೆಳು ಬಿಳಿ ಬಟ್ಟೆನ ತಗೊಂಡು ಅದನ್ನ ಶೋಧಿಸ್ಕೋಬೇಕು. ಗೈಸ್, ಈ ರೀತಿ ಎಲ್ಲವನ್ನು ಕೂಡ ನಾವು ಶೋಧಿಸ್ಕೋಬೇಕು. ಇಷ್ಟು ಹಾಲು ಬಂದಿದೆ, ರಾಗಿ ಹಾಲು. ಇದನ್ನು ನಾವು ಒಂದು ಕಡಾಯಿನ ಇಟ್ಕೊಂಡು ಕಡಿಮೆ ಊರಿನಲ್ಲಿ ಕೈ ಬಿಡ್ದಂಗೆ ಫುಲ್ ತಿರುಗಿಸ್ತಾ ಇರಬೇಕು. ಅದೇನಾಗುತ್ತೆ ಅಂದರೆ ಬೇಯ್ತಾ ಥಿಕ್ನೆಸ್ ಬರ್ತಾ ಹೋಗುತ್ತೆ. ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸೇ ಬೇಕು, ಆದರೆ ಏನು ಅಂದರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ಶೋಧಿಸೋದಾಗಿರ್ಬೋದು, ಮತ್ತು ಇಲ್ಲಿ ಕೈ ಬಿಡ್ದಂಗೆ ತಿರುಗಿಸ್ತಾ ಇರ್ಬೋದು. ಸಿಮ್ಮಲ್ಲಿ ಇಟ್ಕೊಂಡು ಮಾಡೋದಲ್ವ, ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಟೇಸ್ಟು ಮಾತ್ರ ಚೆನ್ನಾಗಿರುತ್ತೆ, ಮತ್ತು ರಾಗಿನೂ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ನಾವಿಲ್ಲೇ ಬೆಲ್ಲನ ಆ್ಯಡ್ ಮಾಡಿದ್ದೀವಿ, ಸಕ್ಕರೆನೂ ಕೂಡ ಹಾಕಿಲ್ಲ. ಸೊ ಹಾಗಾಗಿ ಇದು ಹೆಲ್ತ್ ವೈಸ್ ಕೂಡ ಒಳ್ಳೆಯದು. ನಾನು ಇನ್ನೊಂದು ಸೈಡು ಬೆಲ್ಲನ ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಕಲ್ಲು ಕಸ ಇದ್ದರೆ ಅಂದ್ಬಿಟ್ಟು. ಅದನ್ನು ಕೂಡ ಶೋಧಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೋಬೇಕು. ಸೊ ಗೈಸ್, ನೀವೇ ನೋಡ್ತಾ ಇರ್ಬೋದು, ಕಲರು ಕೂಡ ಚೇಂಜ್ ಆಗಿದೆ ಮತ್ತು ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ. ಇದರಲ್ಲೇ ಗೊತ್ತಾಗ್ತಿದೆ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಸೊ ಇನ್ನೂ ಕೂಡ ಅದು ಒಂದು ಸ್ವಲ್ಪ ಗಟ್ಟಿಯಾಗಬೇಕು. ಅಲ್ಲಿವರೆಗೂ ನಾವು ಬಿಡ್ದಂಗೆ ಕೈ ಆಡಿಸ್ತಾ ಇರಬೇಕು. ಎಷ್ಟು ನೀಟಾಗಿ ಮಾಡ್ತಾಯಿದ್ದೀನಿ ನಾನು ಅಂತಂದರೆ 1 ಗಂಟೆ ಬರಲಿಲ್ಲ ಪುಣ್ಯಕ್ಕೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಸೊ ತುಂಬ ಚೆನ್ನಾಗಿ ಬಂದಿತ್ತು.
ಇದಕ್ಕೆ ಮಧ್ಯದಲ್ಲಿ 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡಿಕೊಂಡು ಹಾಗೆ ತಿರುಗಿಸ್ತಾ ಇದ್ದೆ. ಸೊ ಗೈಸ್ ನೋಡ್ತಾ ಇರ್ಬೋದು ನೀವು ಇನ್ನೂ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ. ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಗೈಸ್ ನಾನು ಇದನ್ನು ಒಂದು 15ರಿಂದ 20 ನಿಮಿಷ ಅನಿಸುತ್ತೆ ಬೇಯಕ್ಕೆ ಇಟ್ಕೊಂಡಿದ್ದು. ನಾನು ಟೈಮು ನೋಡ್ಕೊಳ್ಳಿಲ್ಲ, ಯಾಕಂದರೆ ನನಗೆ ಅಲ್ಲೇ ಕನ್ಸಿಸ್ಟೆನ್ಸಿ ಮತ್ತು ಆ ಸ್ಮೆಲ್ಲಲ್ಲೇ ಗೊತ್ತಾಗಿತ್ತು, ಮತ್ತು ಆ ತಿಕ್ನೆಸ್ಸು ಇದರಲ್ಲೇ ಗೊತ್ತಾಗ್ಬಿಡ್ತು ಯಾವ ರೀತಿ ಬರ್ತಿದೆ ಬೆಂದಿದೆ ಅನ್ನೋದು. ನಾನು ಟೈಮು ಕೂಡ ನೋಡ್ಕೊಳ್ಳಿಲ್ಲ, ಹಂಗೆ ಅಂದಾಜು ಮೇಲೆ ಮಾಡಿದ್ದು. ಸೊ ನೋಡ್ತಾ ಇರ್ಬೋದು ಇಷ್ಟು ಬಂದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ತುಪ್ಪನ ಸವರಿ ಅದಕ್ಕೆ ನೀಟಾಗಿ ಲೆವೆಲಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಕೂಲ್ ಆದಮೇಲೆ ಫ್ರಿಜ್ಜಿಗೆ ಇಡಬೇಕು. ಅಲ್ಲಿ ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೆ. ಈ ಮಧ್ಯದಲ್ಲಿ ನನ್ನ ಮಕ್ಕಳು ಕೂಡ ಈ ಕಡೆ ಆಟ ಆಡ್ತಾಯಿದ್ರು. ಸೊ ಗೈಸ್ ನೀವು ನೋಡ್ಬೋದು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ. ಸೊ ಗೈಸ್ ನೀವೇ ನೋಡ್ತಾ ಇರ್ಬೋದು ಇದನ್ನು ಕೂಲ್ ಆಗೋದಕ್ಕೆ ಇಟ್ಟಿದ್ದೆ. ಕೂಲ್ ಆಗಿದೆ. ಇದನ್ನು ನಾನೀಗ ಫ್ರಿಜ್ಜಿಗೆ ಎತ್ತಿಡ್ತಾ ಇದ್ದೀನಿ. ಇದನ್ನು ಒಂದು 4ರಿಂದ 5 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೆಕ್ಸ್ಟು ಕೂಲ್ ಆದಮೇಲೆ ಕಟ್ ಮಾಡೋದಕ್ಕೆ ಎತ್ಕೊಂಡಿದ್ದೀನಿ. ಇದು ಕೂಲ್ ಆದಮೇಲೆ ಕಟ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಹಾಗೆ ಹೆಲ್ದಿ ಕೂಡ. ಈ ಸ್ವೀಟ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.